ಸೊ ನಮಗಂತೂ ನಾವು ಏನಿಲ್ಲ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಹೆಜ್ಜೆ ನಿಡ್ತಿರ್ತಕ್ಕಂಥವ್ರು. ಅಂತ ದೊಡ್ಡ ಚಾನೆಲೇ ನಮ್ಮ ಮೇನಲದಲ್ಲಿ ಮಾಡಿರುವಂತಹ ಒಂದು ರಹಸ್ಯವಾಗಿರುವಂತಹ ಬಾವಿಯ ಕಥೆಯನ್ನ ಅವರ ವೆಬ್ಸೈಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿಯ ವಿಚಾರ. ಇದು ಸಂಪೂರ್ಣವಾಗಿ ನಮ್ಮ ಸುಳ್ಯಕ್ಕೆ, ಈ ಮೇನಲಕ್ಕೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಪಡುವಂತ ವಿಚಾರ. ಅಂದ್ರೆ ಇಂತಹ ಒಂದು ಸಾಕಷ್ಟು ಗ್ರಾಮೀಣ ಪ್ರದೇಶವಾಗಿರುವಂತಹ ಸುಳ್ಯದಲ್ಲಿದ್ದು ಏನೋ ಒಂದು ಮಾಡಿದಾಗ ಅದನ್ನ ಗುರುತಿಸ್ತಕ್ಕಂತಹ ಒಂದು ಚಾನೆಲ್ ಇದೆ ಅಂತ ಹೇಳೋದು ನಮಗೆ ಬಹಳಷ್ಟು ಖುಷಿಯ ವಿಚಾರ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಒಂದು ಸ್ಪೆಷಲ್ ಆಗಿ ಒಂದು ಖುಷಿಯ ವಿಚಾರವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬೇಕಾಗಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅಂದರೆ ಸ್ಟುಡಿಯೋದಿಂದಲೇ ಈ ವಿಡಿಯೋವನ್ನ ಮಾಡಿ ನಿಮ್ಮ ಮುಂದೆ ಹೇಳೋದಕ್ಕೆ ಬೇಕಾಗಿ ಬಂದಿರುವಂಥದ್ದು. ನಾವು ಆಲ್ಮೋಸ್ಟ್ ಈ ಸುಳ್ಯದಲ್ಲೇ ಇರುವ ಕಾರಣದಿಂದ ಸುಳ್ಯದ ಆಸುಪಾಸಿನಲ್ಲಿ ನಡೆತಕ್ಕಂತಹ ಪ್ರತಿಯೊಂದು ವಿಚಾರಗಳನ್ನ, ಹಾಗೆಯೇ ಸುಳ್ಯದ ಪುತ್ತೂರಾಗಿರ್ಬೋದು, ಇನ್ನಿತರ ಕಡೆಗಳಲ್ಲಿ ಏನೆಲ್ಲ ಒಂದು ವಿಚಾರಗಳು ಇರುತ್ತೆ ಅದನ್ನ ಒಂದು ಕಂಟೆಂಟ್ಗಳ ರೂಪದಲ್ಲಿ ನಿಮ್ಮ ಮುಂದೆ ನಾವು ತೋರಿಸ್ತಾನೆ ಇರ್ತೇವೆ. ಅದಕ್ಕೆ ಒಂದು ಒಳ್ಳೆ ರೀತಿಯ ಸಪೋರ್ಟ್ಗಳನ್ನು ಕೂಡ ತಾವುಗಳು ಕೊಟ್ಟಿದ್ದೀರಿ. ಅಂತ ಒಂದು ಪ್ರತಿನಿತ್ಯ ನಾವು ಮಾಡುವಂತಹ ಒಂದು ಹೊಸ ಹೊಸ ವಿಚಾರಗಳಂತೆ ಇತ್ತೀಚೆಗೆ 2-3 ದಿನಗಳ ಹಿಂದೆ ಒಂದು ಸ್ಪೆಷಲ್ ಆಗಿರುವಂತಹ ಸ್ಟೋರಿಯನ್ನ ನಾನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಹಾಗೆಯೇ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ನ ರೂಪದಲ್ಲಿ ಹರಿಬಿಟ್ಟಿದ್ದೇವೆ. ಸೊ ಅದಕ್ಕೆ ಒಂದು ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಅನ್ನ ಪ್ರತಿಯೊಬ್ಬರು ಕೂಡ ಕೊಟ್ಟರು. ಆ ವಿಡಿಯೋ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ನೀವೆಲ್ಲ ನೋಡಿರ್ತಕ್ಕಂತಹದ್ದೇ. ನಮ್ಮ ಸುಳ್ಯದ ಪಕ್ಕದಲ್ಲಿ, ಅಂದರೆ ಸುಳ್ಯ ತಾಲೂಕಿನ ಪಕ್ಕದಲ್ಲಿ, ಅಂದರೆ ಸುಳ್ಯ ನಗರಕ್ಕೆ ಬಹಳಷ್ಟು ಹತ್ತಿರವಾಗಿರುವಂಥ ಒಂದು 6-8 ಕಿಲೋಮೀಟರ್ ದೂರದಲ್ಲಿ ಅಜ್ಜಾವರ ಅಂತ ಹೇಳುವಂಥ ಒಂದು ಗ್ರಾಮ ಇದೆ. ಆ ಅಜ್ಜಾವರ ಗ್ರಾಮದಲ್ಲಿ ಮೇನಾಲ ಅಂತ ಹೇಳುವಂಥ ಒಂದು ಪ್ರದೇಶ ಬರ್ತದೆ. ಆ ಮೇನಾಲದಲ್ಲಿ ಸುಮಾರು 150 ಎಕರೆಗಳಿಂದ ಬರುವಂತಹ ನೀರು, ಈ ಮಳೆಗಾಲದಲ್ಲಿ ಬರುವಂಥ ನೀರು, ಅಂದರೆ 150 ಎಕರೆಗಳಿಂದ ಏನು ನೀರುಗಳೆಲ್ಲ ಅಂದರೆ ಸಣ್ಣ ಸಣ್ಣ ಒರತೆಗಳೆಲ್ಲ ಕೂಡಿ ಒಂದು ಕಡೆಗೆ ಸಂಧಿಸಿ ಬರ್ತದೆ. ಈ 150 ಎಕರೆಗಳಿಂದ ಒಂದೇ ಬಾವಿಯ ಕಡೆಗೆ ಬಂದು ಸಂಧಿಸಿ ಅದು ಇನ್ನೊಂದು ಕಡೆಗೆ ತಲುಪ್ತದೆ ಅಂತ ಹೇಳುವಂಥ ಒಂದು ವಿಸ್ಮಯಕಾರಿ ವಿಚಾರವನ್ನ ನಿಮಗೆ ನಾವು ತಿಳಿಸಿದ್ವಿ. ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಮಂದಿ ಇದ್ದಾರೆ. ಆ ವಿಡಿಯೋವನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಎಸ್ಪೆಷಲಿ ಅನಿಲ್ ಕರ್ಲಪಾಡಿ ಆಗಿರ್ಬೋದು, ಹಾಗೆಯೇ ರಾಜೇಶ್ ಮೇನಾಲ್ ಆಗಿರ್ಬೋದು, ಹಾಗೆಯೇ ನಮ್ಮ ತಂಡ ನಾವೆಲ್ಲ ಕೂಡ ಜೊತೆಯಾಗಿ ಇದ್ದು ಆ ಒಂದು ಅದ್ಭುತವಾದ ಸ್ಟೋರಿಯನ್ನ ಮಾಡಿದ್ವಿ. ಜೊತೆಗೆ ಅಲ್ಲಿರುವಂತಹ ಕಲ್ಲುಗಳ ಮೇಲೆ ಏನೋ ಒಂದು ಬರಹಗಳು, ಚಿತ್ರಗಳು ಎಲ್ಲ ಇರತಕ್ಕಂಥದ್ದನ್ನು ನಾವು ಗಮನಿಸಿಕೊಂಡಿದ್ದೇವೆ. ಅದೆಲ್ಲರೂ ಕೂಡ ತಮಗೆ ಕೂಡ ಅದು ಗೋಚರಕ್ಕೆ ಬಂದಿರುವಂಥ ವಿಚಾರ. ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಹಾಕಿದಾಗ ಸುಮಾರು 1 ಮಿಲಿಯನ್ ಹತ್ರ ವ್ಯೂಸ್ಗಳಾಯಿತು. ನಾವು ಸುಳ್ಯ ನೋಡಿ, ಸುಳ್ಯದಿಂದ ಇರುವಾಗ ಇಂಥ ಸಣ್ಣ ಸಣ್ಣ ನಮ್ಮ ಆಚೆ ಈಚೆ ಎಲ್ಲ ಕಾಡೆಲ್ಲ ಇರ್ತದೆ. ಇಂತಹ ವಿಸ್ಮಯಕಾರಿ ಘಟನೆಗಳು, ಹಾಗೆಯೇ ವೈಜ್ಞಾನಿಕವಾಗಿ ಕೂಡ ತರ್ಕಕ್ಕೆ ನಿಲುಕದ ಸತ್ಯ ಸಂಗತಿಗಳೆಲ್ಲ ಸಿಗ್ತಾನೆ ಇರ್ತದೆ. ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಅದರ ಹಿಂದೆ ಒಂದಷ್ಟು ನೈಜತೆಗಳಿರುವಂಥದ್ದು ಕೂಡ ಇದ್ದೇ ಇದೆ. ಹಾಗಿರುವಾಗ ಈ ರೀತಿ ಹುಡುಕ್ತಾ ಇರ್ತೇವೆ, ಹಾಕ್ತೇವೆ, ಸಾಕಷ್ಟು ಮಂದಿ ಶೇರ್ ಮಾಡಿ ಅದನ್ನ ಇವತ್ತು ನಾವು ಇಲ್ಲಿಂದ ಮಾಡಿರುವಂಥ ಸ್ಟೋರಿಯನ್ನ ಮೆಚ್ಚಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತವಾಗಿರುವಂತಹ ಚಾನೆಲ್, ಸ್ಯಾಟಲೈಟ್ ಚಾನೆಲ್ TV9ನಲ್ಲೂ ಕೂಡ ನಾವು ಈ ಸುಳ್ಯದಲ್ಲಿ ಮಾಡಿರುವಂತಹ ಸ್ಟೋರಿಯನ್ನ TV9 ಚಾನೆಲ್ನಲ್ಲೂ ಕೂಡ, ಅಂದರೆ ಅವರ ವೆಬ್ಸೈಟ್ನಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಈ ರೀತಿ ಸುಳ್ಯದಲ್ಲಿದೆ, ನಮ್ಮ ಸುಳ್ಯದ ಈ ಒಂದು ಮೇನಲದಲ್ಲಿ ಇದೆ ಅನ್ನೋದನ್ನ ಅವರು ಅದನ್ನ ಹಾಕಿ ನಮಗೆ ಒಂದು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಸುಳ್ಯದಲ್ಲಿ ಇದ್ದು, ಅಂದರೆ ಇಂತಹ ಒಂದು ಸಾಕಷ್ಟು ಗ್ರಾಮೀಣ ಪ್ರದೇಶವಾಗಿರುವಂಥ ಸುಳ್ಯದಲ್ಲಿದ್ದು ಏನೋ ಒಂದು ಮಾಡಿದಾಗ ಅದನ್ನು ಗುರುತಿಸ್ತಕ್ಕಂತಹ ಒಂದು ಚಾನೆಲ್ ಇದೆ ಅಂತ ಹೇಳೋದು ನಮಗೆ ಬಹಳಷ್ಟು ಖುಷಿಯ ವಿಚಾರ. ಅದಕ್ಕೆ ಬೇಕಾಗಿ ಇವತ್ತು ಈ ವಿಚಾರವನ್ನು, ಈ ಸಂತಸದ ವಿಚಾರವನ್ನ, ನಾವು ಎಲ್ಲೋ ಇದ್ದು ಮಾಡಿರುವಂತಹ ವಿಡಿಯೋವನ್ನ ಇನ್ನೆಲ್ಲೋ ಸ್ಯಾಟಲೈಟ್, ಅಂದ್ರೆ ಎಷ್ಟೋ ವರ್ಷಗಳ ಇತಿಹಾಸ ಇರುವಂತಹ ಚಾನೆಲ್, ಬಹುದೊಡ್ಡ ಚಾನೆಲ್ ಅದು TV9, ಅಂತ ಒಂದು ಚಾನೆಲ್ನವರೇ ರೆಕಗ್ನೈಸ್ ಮಾಡಿ ನಿಮ್ಮ ವಿಡಿಯೋದಿಂದ ಬಹಳಷ್ಟು ಜನರಿಗೆ ಒಂದು ವಿಸ್ಮಯಕಾರಿ ಘಟನೆಗಳು ಗೊತ್ತಾಗಿದೆ. ಸೊ ಇದನ್ನು ಮಾಡಿರ್ತಕ್ಕಂಥದ್ದು ಒಳ್ಳೆಯ ವಿಚಾರ ಅಂತ ಹೇಳೋದ್ರ ಬಗ್ಗೆ ನಮ್ಮನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಿದೋ ಸುಳ್ಯ, ಇನ್ನೆಲ್ಲಿದೋ TV9 ಚಾನೆಲ್ ಅನ್ನುವಂಥ ಬೆಂಗಳೂರು. ಹಾಗಿರುವಾಗ ನಮ್ಮನ್ನು ಒಂದು ರೆಕಗ್ನೈಸ್ ಮಾಡಿದ್ದಾರೆ, ತಲುಪಿದೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಅದೇ ಹೇಳೋದು, ಯಾರೇ ಏನೋ ಒಂದು ವಿಚಾರಗಳನ್ನು ಮಾಡಿದಾಗ ಅದರಲ್ಲಿ ಹೌದು ಇದರಲ್ಲಿ ಏನೋ ಒಂದು ಇದೆ ಅಂತ ಹೇಳಿದಾಗ ಅದನ್ನ ನಾವು ರೆಕಗ್ನೈಸ್ ಮಾಡಿ ಅಥವಾ ಅದನ್ನು ಗುರುತಿಸಬೇಕಂತ ಕೆಲಸವನ್ನ ಮಾಧ್ಯಮಗಳು ಮಾಡಿದರೆ, ಮಾಧ್ಯಮ ಅಂತ ಹೇಳೋದಕ್ಕೆ ಒಂದು ಅರ್ಥ ಬರ್ತದೆ. ಸೊ ನಮಗಂತೂ ನಾವು ಏನಿಲ್ಲ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಹೆಜ್ಜೆ ನಿಡ್ತಿರ್ತಕ್ಕಂಥವ್ರು. ಅಂತ ದೊಡ್ಡ ಚಾನೆಲೇ ನಮ್ಮ ಮೇನಲದಲ್ಲಿ ಮಾಡಿರುವಂತಹ ಒಂದು ರಹಸ್ಯವಾಗಿರುವಂತಹ ಬಾವಿಯ ಕಥೆಯನ್ನ ಅವರ ವೆಬ್ಸೈಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿಯ ವಿಚಾರ. ಇದು ಸಂಪೂರ್ಣವಾಗಿ ನಮ್ಮ ಸುಳ್ಯಕ್ಕೆ, ಈ ಮೇನಲಕ್ಕೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಪಡುವಂತ ವಿಚಾರ. ಅಂದ್ರೆ ನಾವು ಮಾಡಿರುವಂತದ್ದು ನಮ್ಮ ಒಂದು 1 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಗಳಿಗೆ ತಲುಪ್ತದೆ ಅಂತ ಹೇಳುವಂತಹ ದೃಷ್ಟಿಯಿಂದ, ಆದರೆ ಇಡೀ ಕರ್ನಾಟಕ ರಾಜ್ಯವೇ ತಲುಪಿದೆ. ಅಂದ್ರೆ ಆ ಒಂದು ಬಾವಿಯಲ್ಲಿ
ಇನ್ನಷ್ಟು ರಹಸ್ಯಗಳು ಇದೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಎನಿವೆ ಏನು TV9 ಅವರು ತಮ್ಮ ವೆಬ್ಸೈಟ್ಗಳಲ್ಲಿ ಬರೆದುಕೊಂಡಿದ್ದಾರೆ, ನೇರವಾಗಿ ಆ ವೆಬ್ಸೈಟ್ ನ್ಯೂಸನ್ನು ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ TV9 ಕರ್ನಾಟಕ ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಒಂದು ಖುಷಿಯ ವಿಚಾರ. ಸೊ ಅವರು ಏನು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಿದರೆ ನಾವಿವಾಗ ಓದಿಕೊಂಡು ಹೋಗ್ಬೋದು. ನೋಡಿ, ಅವರು ಕೊಟ್ಟಿರುವಂಥ ಟೈಟಲ್ ಈ ರೀತಿ ಇದೆ: 150 ಎಕರೆ ಪ್ರದೇಶಗಳಿಂದ ಮಳೆ ನೀರು ಹರಿದು ಬಂದು ಸಂಧಿಸುವ ಏಕೈಕ ಬಾವಿ, ಹೇಗಿದೆ ನೋಡಿ ಪ್ರಕೃತಿಯ ಸೊಬಗು ಅಂತ ನೋಡಿ TV9 ಕನ್ನಡ ಬರೆದಿದ್ದಾರೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಳೆ ನೀರು ಹರಿದು ಹಳ್ಳ ಕೊಳ ನದಿಯನ್ನು ಸೇರುತ್ತದೆ. ಆದರೆ ಇಲ್ಲೊಂದು ಊರಿನಲ್ಲಿ ಸುಮಾರು 150 ಎಕರೆ ಪ್ರದೇಶಗಳ ಮಳೆ ನೀರು ಹರಿದು ಬಂದು ವಿಶೇಷ ಬಾವಿಯೊಂದಕ್ಕೆ ಸೇರುತ್ತವೆ ಅಂತೆ. ಈ ಪ್ರಕೃತಿ ವಿಸ್ಮಯದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಅಂತ ಹಾಕಿದ್ದಾರೆ. ಈ ಪ್ರಕೃತಿ ಅದೆಷ್ಟೋ ಅದ್ಭುತಗಳ ತಾಣ, ವಿಜ್ಞಾನಕ್ಕೆ ಸವಾಲೊಡ್ಡುವ ಹಲವು ವಿಸ್ಮಯಗಳು ಜಗತ್ತಿಗೆ ಅನಾವರಣಗೊಳಿಸುವ ಮೂಲಕ ಪ್ರಕೃತಿ ನಮ್ಮಲ್ಲಿ ಅಚ್ಚರಿಯನ್ನು ಮೂಡಿಸುತ್ತದೆ. ಇಂತಹ ಹಲವಾರು ವಿಸ್ಮಯ ಸಂಗತಿಗಳ ಸುದ್ದಿಗಳು ಆಗಾಗ್ಗೆ ಬೆಳಕಿಗೆ ಬರುತ್ತಿರ್ತವೆ. ಇದೀಗ ಅಂತಹದೇ ವಿಸ್ಮಯ ಸಂಗತಿಯ ಕುರಿತ ವಿಡಿಯೋ ಒಂದು ವೈರಲ್ ಆಗಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಳೆ ನೀರು ಹರಿದು ಹೋಗಿ ಹಳ್ಳ ಕೊಳ ನದಿಯನ್ನು ಸೇರ್ತದೆ. ಆದರೆ ಈ ಸ್ಥಳದಲ್ಲಿ ಮಾತ್ರ ಸುಮಾರು 150 ಎಕರೆ ಪ್ರದೇಶಗಳ ಮಳೆ ನೀರು ಹರಿದು ಬಂದು ಬಾವಿಯೊಂದಕ್ಕೆ ಸೇರುತ್ತಿದೆಯಂತೆ ಅಂತ ಹೇಳಿದ್ದಾರೆ. ಈ ವಿಶೇಷ ಸ್ಥಳ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಸಮೀಪ ಅಜ್ಜಾವರ ಗ್ರಾಮದ ಮೇನಾಲ ಎಂಬ ಊರಿನಲ್ಲಿ. ಇಲ್ಲಿ ಸುಮಾರು 150 ಎಕರೆಗಿಂತಲೂ ಹೆಚ್ಚು ಪ್ರದೇಶದಿಂದ ಹರಿದು ಬರುವಂಥ ಮಳೆ ನೀರು ಸೇರುವ ಏಕೈಕ ಬಾವಿ ಇದು ಅಂತ ಹೇಳಿ ನಾವು ಹಾಕಿರುವಂಥ ರೀಲ್ಸ್ ಅನ್ನು ಕೂಡ ಅವರು ಹಾಕಿದ್ದಾರೆ. ಸೊ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ವಿಜಯ್ ವಿಖ್ಯಾತ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂತ ನಮ್ಮನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ದಟ್ಟಕಾಡಿನೊಳಗೆ ಸುಮಾರು 150 ಎಕರೆಗಳಿಂದ ನೀರು ಬರ್ತಾ ಇದೆ ಅಂತ. ಸೊ ಅವರು ಹಾಕಿರುವಂತಹ ಲಿಂಕ್ ಏನಿದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಮತ್ತೆ ಆ ವಿಡಿಯೋ ಯಾವುದಪ್ಪ ಅಂತ ನೀವು ಇನ್ನೂ ಕೂಡ ನೋಡಿಲ್ಲದಿದ್ದರೆ ವಿಜಯ್ ವಿಖ್ಯಾತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು, ಹಾಗೇನೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡಬಹುದು, ಹಾಗೇನೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ನೋಡಬಹುದು. ಹಾಗೇನೆ ಆ ಲಿಂಕ್ಗಳನ್ನು ಕೂಡ ನಾನು ಇವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಅಲ್ಲೂ ಕೂಡ ತಾವುಗಳು ಹೋಗಿ ನೋಡಬಹುದು. ಒಂದು ಅದ್ಭುತವಾಗಿರುವಂತಹ ನಮ್ಮ ಮನಸ್ಸಿಗೆ ತೋಚಿರುವಂತಹ ವಿಸ್ಮಯಕಾರಿ ವಿಚಾರವನ್ನ ನಾವು ಜಗತ್ತಿಗೆ ತೋರಿಸಿದ್ವಿ. ಆ ಜಗತ್ತಿನಲ್ಲಿರುವಂತಹ ಬಹುಮುಖ್ಯವಾಗಿರುವಂತಹ ಪ್ರತಿಷ್ಠಿತ ಚಾನೆಲ್ TV9 ಕೂಡ ವಿಜಯ್ ವಿಖ್ಯಾತ್ ಯೂಟ್ಯೂಬ್ ಚಾನಲ್ ಅನ್ನ ಹಾಗೆ ನಮ್ಮ ಡಿಜಿಟಲ್ ಮೀಡಿಯಾವನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದೆ. ಇದು ಕೇವಲ ನನಗೆ ಮಾತ್ರ ಹೆಮ್ಮೆ ಅಂತ ಅಲ್ಲ, ಸಂಪೂರ್ಣವಾಗಿ ಈ ಸುಳ್ಯ ತಾಲೂಕಿಗೆ ಒಂದು ಹೆಮ್ಮೆ, ಆ ಮೇನಾಲದಲ್ಲಿರುವಂತಹ ಆ ಒಂದು ಪ್ರಸಿದ್ಧವಾಗಿರುವಂತಹ ತಾಣಕ್ಕಿರ್ತಕ್ಕಂಥ ಹೆಮ್ಮೆ. ಒಂದು ಒಳ್ಳೆಯದಾಗಲಿ. ಹಾಗೆ TV9 ಕನ್ನಡಕ್ಕೂ ಕೂಡ ಧನ್ಯವಾದವನ್ನು ಸಲ್ಲಿಸಿದ್ರೆ, ನನ್ನ ಜೊತೆಗೆ ಸಹಕಾರ ಕೊಟ್ಟಿರುವ ಕೃಷ್ಣ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ. ಆ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ತಂಡಕ್ಕೂ ಎಸ್ಪೆಷಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಇಂಥ ಒಂದು ವಿಸ್ಮಯಕಾರಿ ಘಟನೆಯನ್ನು ಬೆಳಕಿಗೆ ತಂದಿರೋದಕ್ಕೆ ನಮಗೆ ಹಾಗೆ ನಮ್ಮ ತಂಡದ ಜೊತೆಗೆ ಅವರಿಗೂ ಕೂಡ ಧನ್ಯವಾದವನ್ನು, ಅಂದರೆ TV9 ಅವರಿಗೂ ಕೂಡ ಧನ್ಯವಾದದೊಂದಿಗೆ ಒಂದು ಸಣ್ಣ ವಿಚಾರ ಖುಷಿ ಆಯಿತು, ಅದಕ್ಕೆ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬಂದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಸಹಕಾರ ಇನ್ನು ಮುಂದೆ ಕೂಡ ಇರಲಿ ಅಂತ ಹೇಳಿಕೊಳ್ತಾ, ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.